ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಬೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ನಾವು ಸಾಧನ ಅಂದ್ರೆ ಏನು ಅಂತ ನೋಡಿದ್ದೀವಿ. ಅಂದ್ರೆ ಅನುಪ್ರಮಾಣ ಹಾಗೆ ಅಂದ್ರೆ ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ ಹಾಗೆ ಅಂತ ಅಲ್ಲಿ ಸಾಧನ ಅಂತ ಬಂತು. ಸಾಧನ ಅಂದ್ರೆ ಏನು ಅಂದ್ರೆ ಸತೀಶ ಪ್ರಮಾತ್ರಾದೌ ಕಾರಣೇ ಯದಭಾವಾತ್ ಕಾರ್ಯಭಾವ ಯಸ್ಮಿನ್ ಸತಿ ಪ್ರತಿಬಂಧೆ ಭವತ್ಯೇವ ಕಾರ್ಯಂ ತದುಚ್ಯತೆ ಸಾಧನಂ ಹಾಗೆ ಅಂತ ಸಾಧನದ ಲಕ್ಷಣವನ್ನು ನೋಡಿ ಅಲ್ಲಿ ಕಾರಣ ಅಂತ ಒಂದು ಪದ ಬಂತು. ಕಾರಣ ಅಂದ್ರೆ ಏನು ಅಂತ ಮತ್ತೆ ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಅನ್ಯಥಾ ಸಿದ್ಧತ್ವೇ ಸತಿ ಕಾರ್ಯ ನಿಯತ ವೃತ್ತಿ ಕಾರಣಂ ಹಾಗೆ ಅಂತ. ಕಾರಣ ಅಂದ್ರೆ ಏನು ನಾವು ಹಿಂದೆ ನೋಡಿದ್ದೀವಿ. ಒಂದು ಅನ್ನ ಆಗಬೇಕು ಅಂದ್ರೆ ಅಕ್ಕಿ, ನೀರು, ಅಗ್ನಿ, ಅಡಿಗೆ ಮಾಡುವವರು ಎಲ್ಲರೂ ಬೇಕು ಹಾಗೆ ಅಂತ ಅನೇಕ ಕಾರಣಗಳಿದೆ. ಅದಿಲ್ಲದೆ ಇದ್ರೆ ಅಡಿಗೆ ಆಗೋದಿಲ್ಲ. ಅದೇ ತರ ಮಡಿಕೆ, ಒಂದು ಪಾಟ್ ಮಾಡಬೇಕು ಅಂದ್ರೆ ಮಣ್ಣು, ಹಾ, ನೀರು, ಅಗ್ನಿ, ಘಟ ಮಾಡುವವರು ಎಲ್ಲರೂ ಬೇಕು ಹಾಗೆ ಇವರೆಲ್ಲರೂ ಕೂಡ ಕಾರಣ ಅಂತ ನಾವು ನೋಡಿದ್ದೀವಿ. ಸೊ ಇದು ಜನರಿಕ್ ಆಯ್ತು, ತುಂಬಾ ಜನರಿಕ್ ಆಯ್ತು ನಾವೀಗ ಹೇಳಿದ್ದು. ಸ್ಪೆಸಿಫಿಕ್ ಆಗಿ ಕಾರಣದ ಲಕ್ಷಣ ಅಂತ ಹೇಳಬೇಕು ಅಂದ್ರೆ ಅದೇನಿರಬೇಕು, ಕಾರಣದಲ್ಲಿ ಮಾತ್ರ ಇರಬೇಕು, ಕಾರಣ ಬಿಟ್ಟು ಬೇರೆದರಲ್ಲಿ ಇರಬಾರ್ದು ಅಂತ ಒಂದು ಡೆಫಿನೇಷನ್ ನಾವು ಹೇಳಬೇಕು, ಲಕ್ಷಣವನ್ನ ಹೇಳಬೇಕು. ಯಾವುದದು ಹಾಗೆ ಅಂತ ನೋಡಿದರೆ ಅನನ್ಯಥಾ ಅನ್ಯಥಾ ಅಂತ ಇದೆ, ಅನನ್ಯಥಾ ಅಂತ ಇರಬೇಕು. ಅದು ಅನನ್ಯಥಾ ಸಿದ್ಧತ್ವೇ ಸತಿ ಕಾರ್ಯ ನಿಯತ ಪೂರ್ವವೃತ್ತಿ ಕಾರಣಂ ಹಾಗೆ ಅಂತ. ಇದು ಒಂದು ನೈಯಾಯಿಕರ ಟರ್ಮ್. ಇದು ಅನ್ಯಥಾ ಸಿದ್ಧಿ, ಅನನ್ಯತಾ ಸಿದ್ಧಿ ಹಾಗೆ ಅಂತ ಎರಡು ಹೇಳ್ತಾರೆ. ಒಂದು ಕಾರ್ಯ ಆಗಬೇಕು ಅಂದ್ರೆ ಅದಕ್ಕೆ ಅನೇಕ ಕಾರಣಗಳಿದೆ. ಉದಾಹರಣೆಗೆ ಒಂದು ದೇಶ, ಕಾಲ, ಅದೃಷ್ಟ ಇದೆಲ್ಲವೂ ಕೂಡ ಬೇಕು, ಹೌದಲ್ಲ? ದೇಶ ಕಾಲ ಇಲ್ಲದೆ ನಾವು ಅಡಿಗೆ ಮಾಡ್ಲಿಕ್ಕೆ ಆಗ್ತದ? ಮನೆ ಅಂತ ಒಂದು ಇರಬೇಕು, ಬೆಳಿಗಿನ ಹೊತ್ತು ಮಧ್ಯಾಹ್ನ ಹೊತ್ತು ಏನಾದ್ರು ಒಂದು ಟೈಮ್ ಇರಬೇಕು. ದೇಶ ಕಾಲದ ಸಂಬಂಧ ಇರದೆ ನಾವು ಯಾವ ಕಾರ್ಯನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ದೇಶ ಕಾಲದ ಸಂಬಂಧ ಅವಶ್ಯಕ. ಅದೇ ತರ ಅದೃಷ್ಟ, ನಮ್ಮ ಪಾಪ ಪುಣ್ಯಗಳು ಇರಲೇಬೇಕು. ಅಡಿಗೆ ಚೆನ್ನಾಗಿದೆ ಅಂದ್ರೆ ಏನೋ ಪುಣ್ಯ ಮಾಡಿದ್ದೀವಿ ಅಂತ ಅರ್ಥ. ಆ ತರ ಅದೇ ಇದನ್ನೆಲ್ಲ ಏನ್ ಕರಿತೀವಿ, ಈ ಕಾರಣಗಳು ಏನಿದೆ ಇದೆಲ್ಲ ಅನ್ಅವಾಯ್ಡಬಲ್. ಇದು ಬೇಕೋ ಬೇಡವೋ ಎಲ್ಲಾ ಕಾರ್ಯದಲ್ಲೂ ಅದು ಲಿಂಕ್ ಆಗಿರುತ್ತದೆ. ದೇಶ ಕಾಲ ಅದೃಷ್ಟ ಬಿಟ್ಟು ನಾವು ಯಾವ ಕಾರ್ಯನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಅನ್ಯತಾ ಸಿದ್ಧಿ ಅಂತ ಕರೀತಾರೆ. ಈ ಕಾರಣಗಳನ್ನೆಲ್ಲ ಅನ್ಯತಾ ಸಿದ್ಧಿ ಅಂದ್ರೆ ಅದು ಈ ಒಂದು ಲಕ್ಷಣ ಹೇಳಿ ನಾವು ಪ್ರೂವ್ ಮಾಡಬೇಕಾಗಿಲ್ಲ. ಮೊದಲೇ ಪ್ರೂವ್ ಆಗಿದೆ, ಅವೆಲ್ಲ ಮೊದಲೇ ಸಿದ್ಧವಾದದ್ದು. ಕಾರ್ಯ ದೇಶಕಾಲ ಅದೃಷ್ಟ ಇಲ್ಲದೆ ಯಾವ ಕಾರ್ಯವೂ ಆಗೋದಿಲ್ಲ ಎಂಬುದೆಲ್ಲ ಆಲ್ರೆಡಿ ಪ್ರೂವ್ ಅನ್ನೋದು. ಅದರಿಂದ ಹಾ ಅಲ್ಲಿ ಅನ್ಯತಾ ಸಿದ್ಧ ಅಂತ ಕರೀತಾರೆ. ಆದರೆ ಒಂದು ಕಾರಣ ಆಗಿರಬೇಕು ಅಂದ್ರೆ ಇಂಥ ಕಾರಣಗಳನ್ನ ಹೇಳಬಾರದು. ಅದರಿಂದ ಅನನ್ಯತಾ ಸಿದ್ಧತ್ವೇ ಸತಿ ಹಾಗೆ ಅಂದ್ರೆ ಏನು, ಅನ್ಯತಾ ಸಿದ್ಧ ಆಗಿರಬಾರ್ದು. ಏನೋ ಒಂದು ಅದು ಜನರಲ್, ಅದು ಇದ್ದೇ ಇರ್ತದೆ, ಅದು ಅನ್ಯತಾ ಸಿದ್ಧ ಇದ್ದೇ ಇರ್ತದೆ. ಅಂಥದನ್ನ ನಾವು ಕಾರಣ ಅಂತ ಹೇಳಲೇಬಾರ್ದು. ಕಾರಣ ಅಲ್ಲವೋ ಅಂದ್ರೆ ಹೌದು, ಕಾರಣ ಹೌದು, ಆದ್ರೆ ಅದು ಅನ್ಯತಾ ಸಿದ್ಧವಾದ ಕಾರಣ. ಅನ್ಯತಾ ಸಿದ್ಧವಾದ ಕಾರಣವನ್ನು ನಾವು ಹೇಳಬಾರ್ದು, ಅನನ್ಯತಾ ಸಿದ್ಧವಾದದ್ದನ್ನು ಹೇಳಬೇಕು ಹಾಗೆ. ಅನನ್ಯತಾ ಸಿದ್ಧ ಅಂದ್ರೆ ಏನು ಹಾಗೆಂದ್ರೆ ಕಾರ್ಯ ಆಗಲು ಯಾವುದು ನಿಯಮೇನ ಇರಲೇಬೇಕೋ ಅದು ಅಂತ ಅರ್ಥ. ಅನ್ಯತಾ ಸಿದ್ಧ ಅಂದ್ರೆ ಏನು, ಅದು ಅವರ್ಜನೀಯ ಅಂದ್ರೆ ಅದು ಬೇಕೇ ಬೇಕು ಅಂತ ಅರ್ಥ. ಅಂಥದ್ದನ್ನ ಹೇಳಬೇಕು.
ಅದನ್ನ ಒಂದು ವಿಶೇಷಣವಾಗಿ ಹೇಳಿದ್ದಾರೆ. ಅನ್ಯಥಾ ಸಿದ್ಧತ್ವೇ ಅನಂತ ಇಲ್ಲ, ಅನನ್ಯಥಾ. ನ ಅನ್ಯಥಾ ಸಿದ್ಧಂ ಅನನ್ಯಥಾ ಸಿದ್ಧಂ, ಹಾಗೆ ಅಂತ. ಅನ್ಯಥಾ ಸಿದ್ಧ, ಅನ್ಯಥಾ ಸಿದ್ಧ ಆಗಿರಬಾರ್ದು, ಅನನ್ಯಥಾ ಸಿದ್ಧ. ಹಾಗೆ ಇದ್ದು ಕಾರ್ಯನಿಯತ ಪೂರ್ವವೃತ್ತಿ, ಕಾರ್ಯ ಆಗಲಿಕ್ಕೆ ಮುಂಚೆ ಇರಬೇಕು. ಯಾವುದು ಕಾರಣ ಅಂತ ಅನಿಸ್ಕೊಳ್ಳುತ್ತದೆ ಅದು ಕಾರ್ಯ ಆಗಲಿಕ್ಕೆ ಮುಂಚೆ. ಈಗ ಅನ್ನ ಆಗಬೇಕು ಅಂದ್ರೆ ಅದರ ಪೂರ್ವದಲ್ಲಿ ಅಕ್ಕಿ ಇರಬೇಕು. ಅದು ಕಾರ್ಯನಿಯತ ಪೂರ್ವವೃತ್ತಿಯಿಂದ. ವೃತ್ತಿ ಅಂದ್ರೆ ಇರೋದು ಅಂತ ಅರ್ಥ. ಪೂರ್ವವೃತ್ತಿ ಅಂದ್ರೆ ಮೊದಲೇ ಇರೋದು ಅಂತ ಅರ್ಥ. ಕಾರ್ಯನಿಯತ, ಕಾರ್ಯ ಆಗ್ಲಿಕ್ಕೆ ಮುಂಚೆ ನಿಯಮೇನ ಪೂರ್ವದಲ್ಲಿ ಯಾವ್ದು ಇರುತ್ತದೋ ಅದು, ಹಾಗೆ ಅಂತ. ಈ ಎರಡು ವಿಶೇಷಣ ಕೊಟ್ಟಿದ್ದಾರೆ ಇಲ್ಲಿ. ಕಾರಣ ಅಂದ್ರೆ ಅನ್ಯಥಾ ಸಿದ್ಧತ್ವೇ ಸತಿ ಕಾರ್ಯನಿಯತ ಪೂರ್ವವೃತ್ತಿ ಕಾರಣಂ, ಹಾಗ. ಇದು ಕಾರಣದ ಒಂದು ಲಕ್ಷಣ. ಅನ್ಯಥಾ ಸಿದ್ಧ ಅನನ್ಯತಾ ಸಿದ್ಧ ಸ್ಪಷ್ಟ ಆಗಿದಲ್ವಾ ನೋಡಿ. ಈಗ ಇನ್ನೂ ಸ್ವಲ್ಪ ಸ್ಪಷ್ಟ ಆಗ್ತದೆ. ತತ್ಕಾರಣಂ ದ್ವಿವಿಧಂ, ಹಾಗೆ ಅಂತ ಹೇಳ್ತಾರೆ. ಕಾರಣ ಅಂತ ಅನಿಸ್ಕೋಬೇಕು ಅಂದ್ರೆ ಅದು ಎರಡು ಆಗಿರ್ಬೇಕು. ಉಪಾದಾನ ಕಾರಣ, ನಿಮಿತ್ತ ಕಾರಣಂ ಚ, ಹಾಗೆ ಎರಡು ಕಾರಣ ಅಂತ ಹೇಳ್ತಾರೆ. ಅದೇನು ಉಪಾದಾನ ಕಾರಣ ಅಂದ್ರೆ ಏನು, ನಿಮಿತ್ತ ಕಾರಣ ಅಂದ್ರೆ ಏನು ಹಾಗೆಂದ್ರೆ, ಪರಿಣಾಮಿತ್ವೇ ಸತಿ ಯತ್ ಕಾರಣಂ ತತ್ ಉಪಾದಾನ ಕಾರಣ. ಪರಿಣಾಮಿತ್ವೇ ಸತಿ, ಯಾವುದು ಪರಿಣಾಮ ಹೊಂದುತ್ತದೋ, ಈಗ ನೋಡಿ ಮಣ್ಣೇ ಪರಿಣಾಮ ಹೊಂದುತ್ತದೆ, ಟ್ರಾನ್ಸ್ಫಾರ್ಮ್ ಆಗ್ತದೆ ಏನಾಗಿ, ಪಾಟ್ ಆಗಿ. ಅಕ್ಕಿನೇ ಟ್ರಾನ್ಸ್ಫಾರ್ಮ್ ಆಗ್ತದೆ ಏನಾಗಿ, ಅನ್ನವಾಗಿ. ಬಂಗಾರನೇ ಟ್ರಾನ್ಸ್ಫಾರ್ಮ್ ಆಗ್ತದೆ ನೋಡಿ ಏನಾಗಿ, ಆರ್ನಮೆಂಟ್ ಆಗಿ. ಹಾಲೇ ಟ್ರಾನ್ಸ್ಫಾರ್ಮ್ ಆಗ್ತದೆ ನೋಡಿ ಮೊಸರಾಗಿ. ಇದೆಲ್ಲ ಪರಿಣಾಮ ಹೊಂದದು, ತಾನೇ ಟ್ರಾನ್ಸ್ಫಾರ್ಮ್ ಆಗಿ ಇನ್ನೊಂದು ಆಗೋದು, ಅದನ್ನ ಪರಿಣಾಮ ಅಂತ. ಅದನ್ನ ಉಪಾದಾನ. ಯಾವುದು ಪರಿಣಾಮಿತ್ವೇ ಸತಿ, ಯಾವುದು ಟ್ರಾನ್ಸ್ಫಾರ್ಮ್ ಆಗಿ ಕಾರಣ ಅಂತ ಇದೆಯೋ, ಕಾರಣ ಅಂದ್ರೆ ಇಲ್ಲಿ ಅದನ್ನ ಹಚ್ಕೋಬೇಕು. ಅನ್ಯಥಾ ಸಿದ್ಧತ್ವೇ ಸತಿ ಕಾರ್ಯನಿಯತ ಪೂರ್ವವೃತ್ತಿ, ಹಾಗೆ ಅಂತ. ಯಾವ್ದು ಇದೆಯೋ ಅದನ್ನು ಉಪಾದಾನ ಕಾರಣ ಕರೀತಾರೆ. ಯಥಾ ಜಗತಃ ಪ್ರಕೃತಿ, ಜಗತ್ತಿಗೆ ಕಾರಣ ಯಾವುದು, ಉಪಾದಾನ ಕಾರಣ. ಹಾಗೆ ಅಂದ್ರೆ ಪ್ರಕೃತಿ ಅಂತಾನೆ ಹೇಳ್ಬೇಕು. ಪ್ರಕೃತಿಯೇ ಏನಾಗಿದೆ, ಪ್ರಕೃತಿಯ 3 ಗುಣ, ಸತ್ವಗುಣ ರಜೋಗುಣ ತಮೋಗುಣ ಅಂತ ಗೊತ್ತಿದೆ. ಅದೇ ಏನಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ, ಜಗತ್ತಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಅಂದ್ರೆ ಜಡವಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಅದು ಜಡ, ಅದು ಜಡವಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಅದರಿಂದ ನಮ್ಮ ಶರೀರ ಇದು ಪ್ರಾಕೃತವಾದ ಶರೀರ ಅಂತ ಹೇಳ್ತೀವಿ ನೋಡಿ. ಇದು ಪ್ರಕೃತಿ ಟ್ರಾನ್ಸ್ಫಾರ್ಮ್ ಆಗಿ ಈ ತರ ಆಗಿದೆ. ಅದು ಪ್ರಕೃತಿಯ ಕಾರ್ಯ ಅಂದ್ರೆ ಅದು ಬರ್ತದೆ, ಮುಂದೆ ಬರ್ತದೆ. ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು ಅಂತೆಲ್ಲ ಬರ್ತದೆ. ಆದ್ರೆ ಟ್ರಾನ್ಸ್ಫಾರ್ಮ್ ಆಗಿರೋದು ಯಾವುದು, ಉಪಾದಾನ ಕಾರಣ ಯಾವುದು, ಪ್ರಕೃತಿ. ಪರಮಾತ್ಮ ಉಪಾದಾನ ಕಾರಣ ಅಲ್ಲ, ಪರಮಾತ್ಮ ನಿಮಿತ್ತ ಕಾರಣದಲ್ಲಿ ಬರ್ತದೆ. ಅದೇ ತರ ಇನ್ನೊಂದು ಉದಾಹರಣೆ, ಮೃತ್ಪಿಂಡಶ್ಚ ಘಟಸ್ಯ. ಘಟ ಮಾಡೋದಕ್ಕೆ ಮೃತ್ಪಿಂಡ, ಆ ಮೃತ್ಪಿಂಡವೇ ಏನಾಗಿದೆ, ಘಟವಾಗಿದೆ. ಉಪಾದಾನ ಕಾರಣ. ಯಾವುದು ಪರಿಣಾಮ ಟ್ರಾನ್ಸ್ಫಾರ್ಮ್ ಆಗುತ್ತದೋ ಮತ್ತು ಯಾವುದು ಮೊದಲು ಇರುತ್ತದೋ, ಕಾರ್ಯ ಆಗಲಿಕ್ಕೆ ಮುಂಚೆ ಪೂರ್ವದಲ್ಲಿ ಇದ್ದು ಅನನ್ಯತಾ ಸಿದ್ಧವಾಗಿದೆಯೋ ಅದು ಕಾರಣ, ಹಾಗೆ ಅದು ನಿಮಿತ್ತ ಉಪಾದಾನ ಕಾರಣ. ಹಾಗೆ ಇನ್ನು ಎರಡನೇ ಕಾರಣ ನೋಡಿದೀವಿ, ನಿಮಿತ್ತ ಕಾರಣ. ಏನದು, ಅಪರಿಣಾಮಿತ್ವೇ ಸತಿ ಯತ್ ಕಾರಣ. ಯಾವುದು ಟ್ರಾನ್ಸ್ಫಾರ್ಮ್ ಆಗದೆ ಕಾರಣ ಅಂತ ಅನಿಸ್ಕೊಳ್ಳಲ್ಪಟ್ಟಿದೆಯೋ ಅದು ನಿಮಿತ್ತ ಕಾರಣ. ಯಥಾ ಅದೃಷ್ಟಾಧಿಕಂ ಜಗತಃ ದಂಡಾಧಿಕಂ ಚ ಘಟಸ್ಯ. ಇಲ್ಲಿ ಅದೃಷ್ಟ ಮುಂತಾದವುಗಳ ಏನಾಗಿದೆ, ನಿಮಿತ್ತ ಕಾರಣ ಅಂತ ಆಗಿದೆ. ಜಗತ್ತಿಗೆ ಅದು. ಮತ್ತೆ ಪರಮಾತ್ಮನೂ ಅಷ್ಟೇ ನಿಮಿತ್ತ ಕಾರಣ ಅಂತ ಹೇಳ್ಬೋದು. ಅದು ಕೊಟ್ರೆ ಚೆನ್ನಾಗಿರ್ತಿತ್ತು. ಯಥಾ ಪರಮಾತ್ಮ ಜಗತಃ. ಮತ್ತೆ ದಂಡಾಧಿಕಂಚ ಘಟಸ್ಯ. ಘಟಕ್ಕೆ ದಂಡ ಚಕ್ರ ಇವೆಲ್ಲವೂ ಕೂಡ ಅದು ನಿಮಿತ್ತ ಕಾರಣ ಆಗಿದೆ. ವ್ಯತ್ಯಾಸ ಗೊತ್ತಾಯ್ತಲ್ವಾ? ನಿಮಿತ್ತ ಕಾರಣ ಅಂದ್ರೆ ಯಾವ್ದು ಟ್ರಾನ್ಸ್ಫಾರ್ಮ್ ಆಗ್ತದೋ ಅದು ಉಪಾದಾನ ಕಾರಣ, ಟ್ರಾನ್ಸ್ಫಾರ್ಮ್ ಆಗದೆ ಇರೋದು ನಿಮಿತ್ತ ಕಾರಣ. ಹಾಗೆ ಸಪೋರ್ಟಿಂಗ್. ಅದ ಸಪೋರ್ಟಿಂಗ್ ಅಂದ್ರೆ ಟ್ರಾನ್ಸ್ಫಾರ್ಮ್ ಆಗದೆ ಇರೋದು ಅಂತ ಅಷ್ಟೇ ಅರ್ಥ. ನಿಮಿತ್ತ ಅಂದ್ರೆ ಸಪೋರ್ಟಿಂಗ್ ಅಂತ. ಮತ್ತೆ ಪರಮಾತ್ಮ ಸಪೋರ್ಟಿಂಗ್ ಕಾರಣ, ಜಗತ್ತಿಗೆ ಸಪೋರ್ಟ್ ಆಗಿದ್ದಾನೆ ಅಂತ ಅಲ್ಲ ಅದು. ಚೇಂಜ್ ಆಗಲ್ಲ ಅದೇ. ಯಾವ್ದು ಚೇಂಜ್ ಆಗದೆ ಇರುತ್ತದೋ ಅದು ಅಂತ ಅಷ್ಟೇ ಅರ್ಥ ಅದಕ್ಕೆ. ತತಶ್ಚ ಉಕ್ತ ಕಾರಣ ಕಾಲ ಕಾರಣ ಕಲಾಪೆ ಅಂತ ಇದೆ.
ಇವ್ರೇನೋ ಟೈಪಿಂಗ್ ಮಿಸ್ಟೇಕ್ ಇದೆ ಇಲ್ಲಿ. ಕಾಲಾಪೆ ಅಂತ ಇದೆ, ಕಲಾಪೆ. ಉಕ್ತ ಕಾರಣ ಕಲಾಪ ಅಂದ್ರೆ ಕಾರಣ ಸಮುದಾಯ ಗ್ರೂಪ್ ಅಂತ ಅರ್ಥ. ಉಕ್ತ ಕಾರಣ ಕಲಾಪೆ ಯತ್ ಅತಿಶಯಿತಂ ತತ್ ಸಾಧನಂ ಇತ್ಯುಕ್ತಂ ಭವತಿ. ಯಾವ್ದು ಅತಿಶಯವಾಗಿದೆಯೋ ಅದನ್ನು ಸಾಧನ ಅಂತ. ಕಾರಣ ಅನೇಕ ಕಾರಣಗಳಿದೆ, ಅದರಲ್ಲಿ ಯಾವುದು ಅತಿಶಯವಾದ ಕಾರಣವಾಗಿದೆಯೋ ಅದನ್ನ ಸಾಧನ ಅಂತ ನಾವು ಹಿಂದೆ ನೋಡಿದೀವಿ ಅಲ್ವಾ, ಅದನ್ನ ಇಟ್ಕೋಬೇಕು ಅಂತ. ಸೊ ಈಗ ನೋಡಿ, ಅನ್ಯತಾ ಸಿದ್ಧ ಅನನ್ಯತಾ ಸಿದ್ಧ ಅಂದ್ರೆ ಯಾವುದು? ಅನ್ಯತಾ ಸಿದ್ಧ ಅಂದ್ರೆ ದೇಶ ಕಾಲ ಅದೃಷ್ಟ ಮುಂತಾದವುಗಳು, ಅದು ಎಲ್ಲಾ ಈಶ್ವರ, ಅದು ಎಲ್ಲಾ ಕಾರಣಕ್ಕೂ ಎಲ್ಲಾ ಕಾರ್ಯಕ್ಕೂ ಇದ್ದೇ ಇರ್ತದೆ. ಅದು ಯಾಕೆ? ಪರಮಾತ್ಮ ಇಲ್ಲದೆ ಯಾವುದು ಆಗೋದೇ ಇಲ್ಲ, ಅದು ಅನ್ಯತಾ ಸಿದ್ಧ. ಅದು ಅನನ್ಯತಾ ಸಿದ್ಧ ಅಂದ್ರೆ ಈ ಅಕ್ಕಿ, ಅನ್ನಕ್ಕೆ ಅಕ್ಕಿ, ಘಟಕ್ಕೆ ಮೃತ್, ಇವೆಲ್ಲವೂ ಕೂಡ ಅನನ್ಯತಾ ಸಿದ್ಧವಾಗಿದೆ. ಈ ರೀತಿಯಾಗಿ ನಾವು ಅದನ್ನ ತಿಳ್ಕೋಬೇಕು. ಹಾಗೆ ಇದು ಸಾಧನ ಮತ್ತು ಕಾರಣಗಳ ವ್ಯತ್ಯಾಸ. ಸೊ ಅದರಿಂದ ಅತಿಶಯವಾದ ಕಾರಣ ಅಂತ ಯಾವುದಿದೆಯೋ, ಯತ್ ಅತಿಶಯಿತಂ ತತ್ ಸಾಧನ. ಉಕ್ತ ಕಾರಣ ಕಲಾಪೆ, ಅನೇಕ ಕಾರಣಗಳ ಸಮೂಹದಲ್ಲಿ ಯಾವುದು ಅತಿಶಯವಾದ ಕಾರಣ ಅಂತ ಇದೆಯೋ ಅದನ್ನ ಸಾಧನ ಅಂತ ಕರಿತೀವಿ. ಹಾಗೆ ಅಂತ. ಇನ್ನು ಅನುಪ್ರಮಾಣಂ ತ್ರಿವಿಧಂ ಅಂತ. ನಿಮಿತ್ತ ಕಾರಣನಿಗೆ ಸಾಧನ ಅಷ್ಟು ಒಂದು ಡಿಫ್ರೆನ್ಸ್ ಇಲ್ಲವಾ ಗುರುಗಳೇ? ಅದರ ಇವಾಗ ಘಟ ಮಾಡೋದ್ಲಿ ಬಂದು ಆ ಚಕ್ರನು ಆ ಕೋಲುನು ಬಂದು ಇಟ್ ಇಸ್ ನಿಮಿತ್ತ ಕಾರಣಂ. ಅದೇ ತರ ಅದು ಬಂದು ಅತಿಶಯ ಒಂದು ಅದಿಲ್ಲಂಗ ಕಲ್ಸ ನಡೆಯೋದಿಲ್ಲ, ಅದು ಸಾಧನ ಅಂತ ಒಂದು ಕೂಡ ಹೇಳಂಗಿಲ್ಲ ಅಂತ ಮಾರಿ ಬರ್ತಲ್ಲ. ಅದ ಹೆಂಗ ಡಿಫ್ರೆನ್ಶಿಯೇಟ್ ಮಾಡಬೇಕು? ಹೌದು, ಅದ್ ನೋಡಿ, ಅದೇ ಈಗ ಕಾರಣ ಸಮುದಾಯ ಅನೇಕ ಇದೆ. ಚಕ್ರ, ದಂಡ, ಕುಲಾಲ, ಮೃತ್, ಇದೆಲ್ಲವೂ ಕಾರಣವೇ. ಆದ್ರೆ ಮುಖ್ಯವಾಗಿ ಘಟಕ್ಕೆ ಕಾರಣವಾದದ್ದು ಅಂತ ಹೇಳಿದ್ರೆ ಅದನ್ನ ಏನ್ ಹೇಳಬಾರದು ನಾವು? ಯಾವುದು ನಿಮಿತ್ತ ಕಾರಣವಾಗಿದೆಯೋ, ಉಪಾದಾನ ಕಾರಣವಾಗಿದೆಯೋ ಅದನ್ನೇ ಹೇಳಬಾರದು. ನೋಡಿ, ಯಾವುದು ಪರಿಣಾಮ ಹೊಂದುತ್ತದೆ ಅದು ಉಪಾದಾನ ಕಾರಣ ಅಂತ ಆಯ್ತು. ಸೊ ಅದರಿಂದ ಸಾಧನ ಅಂತ ಆಗಬೇಕು ಅಂದ್ರೆ, ಈಗ ಉದಾಹರಣೆಗೆ ಆ ಘಟದ ದೃಷ್ಟಾಂತದಲ್ಲಿ ಸಾಧನ ಯಾವುದು? ಮತ್ತೆ ನಾವು ನಿಮಿತ್ತ ಕಾರಣ ಉಪಾದಾನ ಕಾರಣವನ್ನೇ ಹೇಳ್ಬಾರ್ದು. ಬರೀ ಚಕ್ರ ಅಲ್ಲ ನೋಡಿ, ಚಕ್ರ ನಿಮಿತ್ತ ಕಾರಣ ಆಯ್ತು. ಚಕ್ರ ನಿಮಿತ್ತ ಕಾರಣ. ಭ್ರಮ ವಿಶಿಷ್ಟವಾದ ಸಾಧನ ಯಾವುದು? ಮತ್ತೆ ಭ್ರಮ ವಿಶಿಷ್ಟವಾದ ಚಕ್ರ ಅಂತ ಹೇಳ್ಬೇಕು. ಅಂದ್ರೆ ಏನಾಗಿರ್ಬೇಕು? ಆ ಚಕ್ರ ತಿರುಗ್ತಾ ಇರ್ಬೇಕು. ಚಕ್ರ ತಿರುಗ್ತಾ ಇಲ್ಲದೆ ಘಟ ಮಾಡ್ಲಿಕ್ಕೆ ಆಗೋದಿಲ್ಲ. ಚಕ್ರ ತಿರುಗಿದ್ರೇ ಆಗೋದು. ಅದು ಬಿಟ್ಟು ಉಪಾದಾನ ಕಾರಣ ನಿಮಿತ್ತ ಕಾರಣಗಳು ಬೇಕೇ ಬೇಕು. ಅದರಿಂದ ಕಾರಣಗಳ ಸಮೂಹದಲ್ಲಿ ಅನೇಕ ಕಾರಣಗಳಿದೆ. ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಅನೇಕ ಇದೆ. ಅದರಲ್ಲಿ ಯಾವುದು ಅತಿಶಯವಾಗಿ ಇದೆಯೋ ಅದನ್ನು ಸ್ವಲ್ಪ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ಈಗ ನೋಡಿ, ಇನ್ನೊಂದು ಉದಾಹರಣೆ ನಾವು ಸಾಧನಕ್ಕೆ ಯಾವುದು ನೋಡಿದೀವಿ? ಕುಟಾರ. ಕುಟಾರ ನೋಡಿ, ಬರೀ ನೋಡಿ, ಅಲ್ಲಿ ನೋಡಿ, ಕುಠಾರ ಅದೇನದು? ನಿಮಿತ್ತ ಕಾರಣ. ಅಲ್ಲಿ ಏನ್ ಉಪಾದಾನ ಕಾರಣ ಯಾವುದು ಇಲ್ಲ, ಬರೀ ತುಂಡು ಮಾಡೋದಷ್ಟು. ಆದ್ರೆ ಅಲ್ಲಿ ವ್ಯಾಪಾರವಾನ್ ಕುಟಾರ, ಅದೇ ಸಾಧನ. ಹಾಗೆ ಅತಿಶಯವಾದ ಅನೇಕ ಕಾರಣಗಳಿದೆ, ಅದರಲ್ಲಿ ಅತಿಶಯವಾಗಿ ಯಾವ್ದು ಆಗಬೇಕೋ ಅದು ಅಂತ ಒಟ್ಟು ವ್ಯತ್ಯಾಸ ಇದೆ. ಅರ್ಥ ಆಗಿದೆಯಾ ಗುರುಗಳೇ? ಇದು ಯಥಾ ಅದೃಷ್ಟಾದಿಕಂ ಜಗತಃ ಘಟಸ್ಯ ದಂಡಾದಿಕಂ ಚ ಅಂತ ಇದೆಯಲ್ಲ ಗುರುಗಳೇ? ದಂಡಾದಿಕಂ ಚ ಘಟಸ್ಯ. ಅದೃಷ್ಟಾದಿಕಂ ಜಗತಃ. ಯಥಾ, ಬಿಟ್ಟುಕೊಳ್ಳಿ, ಸ್ವಲ್ಪ ಸ್ಪೇಸ್ ಬಿಡಿ. ಯಥಾ ಅದೃಷ್ಟಾದಿಕಂ ಜಗತಃ ದಂಡಾದಿಕಂ ಘಟಸ್ಯ. ಎರಡು ಉದಾಹರಣೆ ಕೊಟ್ಟಿದ್ದಾರೆ. ಜಗತ್ತಿಗೆ ಅದೃಷ್ಟಾದಿಗಳು ಹೇಗೋ ಅದು ಕಾರಣ ಆಗಿದೆ, ಅದು ನಿಮಿತ್ತ ಕಾರಣ ಆಗಿದೆ. ಘಟಕ್ಕೆ ದಂಡಾದಿಗಳು ನಿಮಿತ್ತ ಕಾರಣ ಆಗಿದೆ ಅಂತ ಅರ್ಥ. ಸ್ಪಷ್ಟಮ್ಮ? ಆಂ ಗುರುಗಳೇ. ಅತ್ರ
अहं चिन्तितवती ಅದೃಷ್ಟಾಧಿಕಂ ಇತ್ಯುಕ್ತೆ ಆ ನೋಡ್ಲಿಕ್ಕೆ ಆಗದೇ ಇರುವಂತದ್ದು ಹೌದು, ನೋಡ್ಲಿಕ್ಕೆ ಅಂತಲ್ವಾ ಆಗದೆ ಗುರುಗಳೇ? ಇರೋದಂತಾನೆ ಅರ್ಥ. ಯಾವ್ದದು? ಪಾಪ ಪುಣ್ಯ ಅಂತ ಅರ್ಥ. ಸಾಮಾನ್ಯ ಹ್ಮ್ ನ್ಯಾಯಿಕ ಟರ್ಮ್ ಅದು. ಅದೃಷ್ಟ ಅಂದ್ರೆ ನಾವು ಹ್ಮ್ ಬಳಸ್ತೀವಿ, ಅದೃಷ್ಟ ಅಂದ್ರೆ ಪಾಪ ಪುಣ್ಯ ಅಂತ. ಯಾಕೆ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅದು. ಹ್ಮ್ ಆಮ್. ಅದು ಬೇಕೇ ಬೇಕು ನೋಡಿ, ಯಾವ ಕಾರ್ಯಕ್ಕೂ ಅದೃಷ್ಟ ಬೇಕೇ. ಅದೃಷ್ಟ ಇಲ್ಲದೆ, ಪಾಪ ಪುಣ್ಯ ಇಲ್ಲದೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನೇ ಹೇಳಿದೆ, ಒಂದು ಅಡಿಗೆ ಮಾಡ್ಬೇಕು, ಪುಣ್ಯ ಇದ್ರೆ ಚೆನ್ನಾಗಿರ್ತದೆ, ರುಚಿ ಇರ್ತದೆ, ನೋಡ್ಲಿಕ್ಕೂ ಚಂದ ಇರ್ತದೆ. ಪಾಪ ಇದ್ದು ಎಲ್ಲ ಸೀದೋಗಿ ವಾಸನೆ ಬರ್ತಾ ಇರ್ತದೆ. ಹ್ಮ್ ಆತರ ಒಂದು ಉದಾಹರಣೆ, ಸಣ್ಣ ಉದಾಹರಣೆಗೆ ಹೇಳಿದ್ದು. ಹ್ಮ್ 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 ಈ ರೀತಿಯಾಗಿ ನಾನು ಕಾರ್ಯಕಾರಣಗಳ ಸಂಬಂಧ, ನಿಮಿತ್ತ ಕಾರಣ, ಉಪಾದಾನ ಕಾರಣ, ಇದೆಲ್ಲ ಮುಂದೆ ಚರ್ಚೆಗೆ ಬೇಕು. ಇದೆಲ್ಲ ಬೇಸಿಕ್, ತುಂಬಾ ಬೇಸಿಕ್ ಇದು. ಇದು ಚೆನ್ನಾಗಿ ನಾವು ಈ ಟರ್ಮ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಉಪಾದಾನ ಕಾರಣ ಏನು, ನಿಮಿತ್ತ ಕಾರಣ ಏನು, ಯಾಕೆ ಮುಂದೆ ವಿಚಾರ ಮಾಡ್ಲಿಕ್ಕಿದ್ದೀವಿ. ನಮ್ಮ ಮತ ಪ್ರಕಾರ ಪರಮಾತ್ಮ ಅವನು ನಿಮಿತ್ತ ಕಾರಣ, ಪ್ರಕೃತಿ ಅದು ಉಪಾದಾನ ಕಾರಣ. ಇನ್ನು ಅದ್ವೈತಿಗಳು ಏನ್ ಹೇಳ್ತಾರೆ, ವಿಶಿಷ್ಟಾದ್ವೈತಿಗಳು ಏನ್ ಹೇಳ್ತಾರೆ, ಅವರು ಪರಮಾತ್ಮನೇ ನಿಮಿತ್ತ ಕಾರಣ, ಉಪಾದಾನ ಕಾರಣ ಎರಡು ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಅವ್ರು ಕಾರಣ ಕೊಡ್ತಾರೆ. ಆ ಜಸ್ಟಿಫಿಕೇಶನ್ ಸರಿಯಾ, ಅದೆಲ್ಲ ಮುಂದೆ ವಿಚಾರ ಆಗ್ಬೇಕು. ಆ ಸಂದರ್ಭದಲ್ಲಿ ಈ ಟರ್ಮ್ಸ್ ಎಲ್ಲ ನಮಗೆ ತುಂಬಾ ಉಪಯೋಗ ಬೀಳ್ತದೆ. ಮುಂದೆ ಅನುಪ್ರಮಾಣ ಅಂತ ಇದೆ, ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಸ್ತು ಶ್ರೀ ಹರೇ ನಮಃ.